ಓಂ ಶ್ರೀಮಾತ್ರೇ ನಮಃ. ಸೌಂದರ್ಯಲಹರಿ ಅರ್ಥಚಿಂತನೆ ಶ್ಲೋಕ 27. ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನಾ ಗತಿಃ ಪ್ರಾದಕ್ಷಿಣ್ಯಕ್ರಮಣಮಶನಾದ್ಯಾಹುತಿ ವಿಧಿಃ ಪ್ರಣಾಮಃ ಸಂವೇಶ ಸುಖಮಖಿಲಮಾತ್ಮಾರ್ಪಣದೃಶಾ ಸಪರ್ಯಾಪರ್ಯಾಯ ತವ ಭವತು ಯನ್ಮೇ ವಿಲಸಿತಂ. ಅಮ್ಮ ಭಗವತಿ, ನಾನು ನಿನ್ನ ದಾಸನಾಗಿದ್ದೇನೆ ಅಂತ ಭಕ್ತಿಯಿಂದ ಆತ್ಮಾರ್ಪಣೆಯನ್ನು ಮಾಡಿಕೊಳ್ಳುವಂತಹ ಶ್ಲೋಕ ಈ ಶ್ಲೋಕವಾಗಿರುವಂಥದ್ದು. ಆಚಾರ್ಯರು ನಮಗಾಗಿ ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ನಾವು ಮಾಡುವ ಎಲ್ಲ ಕರ್ಮಗಳು ಕೂಡ ಭಗವಂತನ ಸೇವೆಯಾಗಬೇಕು ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಈ ಶ್ಲೋಕ ಎಷ್ಟು ವಿಸ್ತಾರವಾದಂತಹ ಅರ್ಥವನ್ನು ಉಳ್ಳದ್ದು ಅಂತಂದರೆ, ಇಡೀ ಭಗವದ್ಗೀತೆಯ ಸಾರವೇ ಈ ಶ್ಲೋಕದಲ್ಲಿದೆ. ಭಗವದ್ಗೀತೆಯಲ್ಲಿ ಅರ್ಜುನ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ಕುಳಿತಾಗ ಭಗವಂತ ಅವನಿಗೆ ಉಪದೇಶವನ್ನು ಮಾಡಿದ. 700 ಶ್ಲೋಕಗಳಲ್ಲಿ ರಚಿತವಾದಂತಹ ಇಡೀ ಭಗವದ್ಗೀತೆಯ ಸಾರ ಏನು ಅಂತಂದರೆ, ನಿನ್ನ ಕರ್ತವ್ಯವನ್ನು ನೀನು ನಿಷ್ಠೆಯಿಂದ ಮಾಡು ಅಂತ. ನೀನು ಮಾಡುವಂತಹ ಕರ್ತವ್ಯ ಅದು ಭಗವದರ್ಪಿತವಾಗಿರಲಿ, ಆಗ ನಿನಗೆ ಪಾಪವೂ ಅಂಟುವುದಿಲ್ಲ, ಪುಣ್ಯವೂ ಅಂಟುವುದಿಲ್ಲ, ನೀನು ಮುಕ್ತನಾಗುತ್ತೀಯ ಅನ್ನುವಂಥದ್ದು ಭಗವದ್ಗೀತೆಯ ಸಾರ. ಆ ಸಾರವನ್ನೇ ಭಗವತ್ಪಾದ ಆಚಾರ್ಯರು ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಜಪೋ ಜಲ್ಪ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನಾ. ಅಮ್ಮ ಭಗವತಿ, ಆತ್ಮಾರ್ಪಣ ದೃಶ, ಅನ್ವಯ ಕ್ರಮದಲ್ಲಿ ಇದನ್ನು ನೋಡ್ಕೊಳ್ತಾ ಹೋಗಬೇಕು, ಶಬ್ದಶಃ ಅರ್ಥವನ್ನು ಮಾಡಿಕೊಂಡು. ಆತ್ಮಾರ್ಪಣ ದೃಶ ಅರ್ಥಾತ್ ಆತ್ಮಾರ್ಪಣ ಬುದ್ಧಿಯಿಂದ ನಾನು ಮಾಡುವಂತಹ ಈ ಎಲ್ಲ ಕೆಲಸಗಳು ಕೂಡ ನನ್ನನ್ನು ನೀನು ಕಂಪ್ಲೀಟಾಗಿ ನಾನು ಅರ್ಪಣೆ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ತಾಯಿ. ಜಲ್ಪಃ, ವಾದ, ಜಲ್ಪ, ವಿತಂಡ, ಹೀಗೆ ಮಾತುಗಳಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಅದರಲ್ಲಿ ಜಲ್ಪಃ ಅನ್ನುವಂಥದ್ದು ಒಂದು ಭಾಗ. ಜಲ್ಪಃ ಅಂತಂದರೆ ಇಲ್ಲಿ ಮಾತುಗಳು ಅಂತ ಅರ್ಥ ಮಾಡ್ಕೊಳ್ಬೇಕು. ನನ್ನೆಲ್ಲ ಮಾತುಗಳು ಕೂಡ ಜಪಃ, ಮಂತ್ರವಾಗಲಿ, ಮಂತ್ರ ಜಪವಾಗಲಿ, ನಾನು ಮಾತಾಡೋ ಮಾತುಗಳೆಲ್ಲ ನಿನ್ನ ಜಪವೇ ಆಗಲಿ ಅಮ್ಮ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಸಕಲಮಪಿ ಶಿಲ್ಪಂ, ಸಕಲಂ ಅಪಿ ಶಿಲ್ಪಂ, ನಾನು ಕೈಯಲ್ಲಿ ಮಾಡುವಂತಹ ಎಲ್ಲ ಹಸ್ತವಿನ್ಯಾಸಗಳು, ನನ್ನ ಕೈಯಲ್ಲಿ ಆಗುವಂಥ ಎಲ್ಲ ಕೆಲಸಗಳು ಯಾವುದ್ಯಾವುದು ಅಂತಂದರೆ ಮುದ್ರಾ ವಿರಚನಾ, ಅದೆಲ್ಲ ಮುದ್ರೆಗಳಾಗಲಿ. ನಾನು ಏನು ಕೈಯಲ್ಲಿ ಬೆರಳಲ್ಲಿ ಏನು ಮಾಡ್ತಾ ಇದ್ದೀನೋ, ನನ್ನ ಕೈಗಳಿಂದ ಏನು ನಡೀತಾ ಇದೆಯೋ ಅದೆಲ್ಲವೂ ಮುದ್ರೆಗಳಾಗಲಿ ಅಂತ. ಮುದ್ರೆಗಳು ಯಾಕಾಗಲಿ ಅಂತಂದರೆ, ಲಲಿತಾ ಸಹಸ್ರನಾಮದ ಅರ್ಥಚಿಂತನೆಯಲ್ಲಿ ನಾವು ನೋಡಿದ್ವಿ, ದಶ ಮುದ್ರಾ ಸಮಾರಾಧ್ಯ, 10 ಮುದ್ರೆಗಳಿಂದ ಜಗನ್ಮಾತೆ ಆರಾಧಿಸಲ್ಪಡ್ತಾಳೆ ಅಂತ. ನಮ್ಮ ಈ ಬೆರಳುಗಳಲ್ಲಿ ಎಂಥ ಅದ್ಭುತವಾದಂತಹ ಶಕ್ತಿ ಇದೆ ಅಂತಂದರೆ, ನಮ್ಮ ಫ್ಯೂಚರನ್ನು ನಾವು ಸರಿ ಮಾಡಿಕೊಳ್ಳಬಹುದು. ಈ ಮುದ್ರಾ ವಿನ್ಯಾಸವನ್ನು ಕಲ್ತ್ಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ. ದೈಹಿಕವಾಗಿ ಸುಮ್ಮನೆ ಈಗೊಂದು ಉದಾಹರಣೆಗೆ ನಾನು ಹೇಳ್ತಾ ಇರುವಂಥದ್ದು, ಇಡೀ ನಮ್ಮ ಶರೀರವನ್ನು ಸ್ವಸ್ಥವಾಗಿ ಇಟ್ಕೊಳ್ಳುವಂತಹ ಸಾಮರ್ಥ್ಯ ಈ ಬೆರಳುಗಳಲ್ಲಿದೆ, ಈ ಮುದ್ರೆಗಳಲ್ಲಿದೆ. ಮುದ್ರೆಗಳನ್ನು ಸರಿಯಾದ ಕ್ರಮದಲ್ಲಿ ಅಭ್ಯಾಸ ಮಾಡಿ ನಾವು ಆರಾಧನೆಯ ಮೂಲಕ ಆ ಮುದ್ರೆಗಳನ್ನು ಅಭ್ಯಾಸ ಮಾಡಿಕೊಂಡ್ವಿ ಅಂತಂದರೆ, ಗುರುಮುಖೇನ ಅದನ್ನು ತಿಳ್ಕೊಂಡು ಅವುಗಳ ಮೂಲಕ ಜಗನ್ಮಾತೆಯನ್ನು ಆರಾಧನೆ ಮಾಡಿದ್ರೆ ಅದರಿಂದ ಭಗವತಿ ಸುಪ್ರೀತಳಾಗ್ತಾಳಂತೆ. ದಶಮುದ್ರಾ ಸಮಾರಾಧ್ಯ ಅಂತ, ಮುದ್ರೆಗಳಿಂದ ಆನಂದ ಪಡ್ತಾಳೆ. ಅದಕ್ಕೋಸ್ಕರ ಪೂಜಾ ಕಾಲದಲ್ಲಿ ನಾವು ಮುದ್ರೆಗಳನ್ನು ಮಾಡ್ತೀವಿ. ಆ ಮುದ್ರೆಗಳು ಇಲ್ಲಿ ಹೇಳುವಂತಹ ಶ್ಲೋಕದಲ್ಲಿ ಏನಾಗಿದೆ ಅಂದರೆ, ನನ್ನ ಕೈಯಲ್ಲಿ ನಡೆಯುವಂತಹ ಎಲ್ಲ ಕೆಲಸಗಳು ನಿನ್ನ ಆರಾಧನೆಯೇ ಆಗಲಿ, ಆ ಮುದ್ರೆಗಳಾಗಲಿ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯರು. ಗತಿಹಿ, ಗತಿಹಿ ಅಂತಂದರೆ ಸಂಚಾರ, ನಡ್ಕೊಂಡು ಹೋಗುವಂಥದ್ದು, ಬರುವಂಥದ್ದು. ಆ ಹೋಗೋದು ಬರುವಂಥದ್ದು ಏನಾಗಲಿ ಅಂತಂದರೆ ಪ್ರಾದಕ್ಷಿಣ್ಯ ಕ್ರಮಣಂ, ಪ್ರದಕ್ಷಿಣೆಯ ಕ್ರಿಯೆಯಾಗಲಿ ಅಂತ ಹೇಳ್ತಾ ಇರುವಂಥದ್ದು. ನಾವು ದೇವಸ್ಥಾನಕ್ಕೆ ಹೋದಾಗ ಪ್ರದಕ್ಷಿಣೆ ಹಾಕ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಪ್ರದಕ್ಷಿಣೆ ಅಲ್ಲ,
ನಾನು ನಡೆಯುವಂತಹ ಒಂದೊಂದು ಹೆಜ್ಜೆಯೂ ಕೂಡ ನಿನ್ನ ಪ್ರದಕ್ಷಿಣೆಯೇ ಆಗಲಿ ಅಂತ ಕೇಳ್ಕೊಳ್ತಾ ಇರುವಂಥದ್ದು. ಅಶನಾದಿ ಆಹುತಿ ವಿಧಿ. ಅಶನ ಅಂತಂದರೆ ಆಹಾರ ಸೇವನೆ ಮಾಡುವಂಥದ್ದು. ಆಹುತಿ ವಿಧಿ, ಹವಿಸ್ಸನ್ನುವ ರೀತಿಯಲ್ಲಿ ಸಮರ್ಪಣೆಯಾಗಲಿ. ಅಗ್ನಿಗೆ ನಾವು ಹವಿಸ್ಸನ್ನು ಹಾಕ್ತೀವಿ. ಯಜ್ಞ, ಯಾಗ ಇವುಗಳನ್ನು ಮಾಡುವಾಗ ಅಗ್ನಿಯ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸ್ಲಿಕ್ಕಾಗಿ ಅದರೊಳಗಡೆ ಹವಿಸ್ಸನ್ನು ಅರ್ಪಣೆ ಮಾಡ್ತೀವಲ್ಲ, ಹಾಗೆ ನಾವು ಸ್ವೀಕಾರ ಮಾಡುವಂತಹ ಆಹಾರ ಇವೆಲ್ಲವೂ ಕೂಡ ಹವಿಸ್ಸಾಗಲಿ ಅಂತ ಭಗವದ್ಗೀತೆಯು ಕೂಡ ಇದನ್ನೇ ಹೇಳುತ್ತೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ. ಭಗವಂತ ಹೇಳ್ತಾನೆ, ನಾನು ಪ್ರತಿಯೊಬ್ಬರ ಹೊಟ್ಟೆಯಲ್ಲಿ ವೈಶ್ವಾನರ ರೂಪದಿಂದ ಇದ್ದೀನಿ. ನಾವು ತಿನ್ನುವಂಥ ಆಹಾರ ಎಲ್ಲ ಭಗವಂತನಿಗೆ ಅರ್ಪಿತ ಆಗ್ತಾ ಇದೆ. ನಾವು ಹೊಟ್ಟೆ ಕಳಿಸೋದಷ್ಟೇ ಗೊತ್ತು. ಆ ಹೊಟ್ಟೆ ಒಳಗಡೆ ಹೋದ ಮೇಲೆ ಅದನ್ನು ಪಚನ ಮಾಡುವಂತಹ ಕ್ರಿಯೆ ಯಾರು ಮಾಡ್ತಾ ಇದ್ದಾರೆ? ಸಾಕ್ಷಾತ್ ಭಗವಂತ. ಹಾಗಾಗಿ ನಾನು ತಿನ್ನುವಂತಹ ಪ್ರತಿಯೊಂದು ವಸ್ತುವು ಕೂಡ ಹವಿಸ್ಸಾಗಿ ಸಮರ್ಪಣೆಯಾಗಲಿ. ಸಂವೇಶ, ಸ್ವೇಚ್ಛೆಯಿಂದ ಮಲಗುವಂಥದ್ದು. ಕೈಕಾಲುಗಳನ್ನು ಚಾಚಿ ನಾನು ಮಲಗುತ್ತೀನಲ್ಲ, ಅದು ಪ್ರಣಾಮ, ನಮಸ್ಕಾರವಾಗಲಿ. ನಿನಗೆ ನಮಸ್ಕಾರ ಮಾಡುವಂತಾಗಲಿ ಅಮ್ಮ, ನಾನು ಮಲಗೋದೇ ನಿನಗೆ ನಮಸ್ಕಾರ. ಅಖಿಲಂ ಸುಖಂ, ಎಲ್ಲ ಸುಖಕರವಾದಂತಹ, ಮೇ ಯತ್ ವಿಲಸಿತಂ, ಯಾವ ಈ ನನ್ನ ಎಲ್ಲ ಚೇಷ್ಟೆಗಳಿದ್ದಾವೋ, ವಿಲಸಿತಂ ಅಂತಂದರೆ ನಾನು ಮಾಡುವ ಎಲ್ಲ ಕ್ರಿಯೆಗಳು ಅವೆಲ್ಲವೂ ಕೂಡ ತವ ಸಪರ್ಯಾ ಪರ್ಯಾಯ, ನಿನ್ನ ಪೂಜೆಯಾಗಲಿ. ತವ ಸಪರ್ಯಾ, ಸಪರ್ಯ ಅಂತಂದರೆ ಪೂಜೆ ಅಂತ ಅರ್ಥ. ತವ ಸಪರ್ಯಾ ಪರ್ಯಾಯ ಭವತು, ನಾನು ಮಾಡೋದೆಲ್ಲವೂ ನಿನ್ನ ಪೂಜೆ ಆಗಲಿ ಅಂತ. ಒಮ್ಮೆ ನಾವು ಭಗವಂತನಿಗೆ ಶರಣಾಗತರಾದರೆ, ಭಗವತಿ ಅಥವಾ ಭಗವಂತ ಎರಡೂ ಕೂಡ ಒಂದೇ ಅರ್ಥ. ಉದಾಹರಣೆಗೆ, ನೈವ ಸ್ತ್ರೀ ನ ಪುಮಾನ್ ಏಷಃ ನ ಚೈವ ಚ ನಪುಂಸಕಃ ಯದ್ಯತ್ ಶರೀರಮಾದತ್ತೆ ತೇನ ತೇನ ಸಪೂಜ್ಯತೆ ಅಂತ ಒಂದು ಮಾತಿದೆ. ಪುರುಷ ಆಗಬಹುದು, ಸ್ತ್ರೀ ಆಗಬಹುದು, ನಪುಂಸಕನೂ ಆಗಬಹುದು. ಭಗವಂತನಿಗೆ ಇಂಥದ್ದು ಅಂತೇನೂ ಇಲ್ಲ. ಪುರುಷನೂ ಹೌದು, ಸ್ತ್ರೀಯೂ ಹೌದು, ನಪುಂಸಕವೂ ಹೌದು, ಯಾವುದು ಅಲ್ಲದೆಯೂ ಹೌದು, ಕೇವಲ ಚೈತನ್ಯವೂ ಹೌದು. ಈ ರೀತಿಯಾಗಿರುವಂತಹ ಅಮ್ಮ ಭಗವತಿ, ನಾನು ಮಾಡುವ ಪ್ರತಿಯೊಂದು ಕ್ರಿಯೆಗಳು ನಿನ್ನ ಪೂಜೆಯಾಗಲಿ, ನನ್ನ ಮಾತುಗಳೇ ವೇದ ಮಂತ್ರಗಳಾಗಲಿ, ನಿನ್ನ ಜಪವಾಗಲಿ. ಹೀಗೆ ಪ್ರಾರ್ಥನೆ ಮಾಡುವಂತಹ ಭಕ್ತ ತನ್ಮಯವಾಗಿ ಭಗವತಿಯಲ್ಲಿ ಮುಳುಗೋಗಿದ್ದಾನೆ ಅಂತ ಅರ್ಥವನ್ನು ಕೊಡುವಂತಹ ಶ್ಲೋಕ ಇದು. ನಾಳೆಯ ದಿವಸ ಮುಂದಿನ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.